ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಮೈದಾ ಹಿಟ್ಟು ಗೋಧಿ ಹಿಟ್ಟನ್ನು ಬಳಸದೆ ಈ ಥರ ಪದ್ರ ಆಗಿರುವಂತಹ ಸಾಫ್ಟ್ ಆಗಿರುವಂತಹ ಪರೋಟ ರೆಸಿಪಿ 2 ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮಾಮೂಲಾಗಿ ಸಿಂಪಲ್ ಆಗಿ ನಾವು ತವಾನಲ್ಲಿ ಹೆಚ್ಚು ಎಣ್ಣೆನ ಬಳಸದೆ ಉಬ್ಬಿ ಬರುವಂತಹ ಪರೋಟನ ರೆಡಿ ಮಾಡ್ಕೊಳ್ಬೋದು. ಅದೇ ಥರ ನಾವು ಡೀಪ್ ಫ್ರೈ ಮಾಡಿ ಕೂಡ ತಗೊಳ್ಬೋದು. ಪೂರಿ ಹಾಗೆ ಉಬ್ಬಿ ಬರುತ್ತೆ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇಲ್ಲಿ ಮಿಕ್ಸರ್ ಜಾರ್ಗೆ 2 ಬಟ್ಲಾಗುವಷ್ಟು ಸಣ್ಣ ರವೆನ ಸೇರಿಸ್ತಾ ಇದ್ದೀನಿ. ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ, ಬಾಂಬೆ ರವೆ, ಅದಕ್ಕೇನೆ 1/4 ಬಟ್ಲಾಗುವಷ್ಟು ಅವಲಕ್ಕಿನ ಸೇರಿಸಿ ಇವೆರಡು ಪದಾರ್ಥನೂ ಆದಷ್ಟು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕಾಗುತ್ತೆ. ಇಲ್ಲಿ ನಾನು ಪೂರ್ತಿಯಾಗಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೌಡ್ರ್ ಥರ ಆಗಬೇಕು, ತೀರಾ ಇದು ಪೌಡ್ರ್ ಥರ ಆಗೋದಿಲ್ಲ, ಇನ್ನೂ ಸ್ವಲ್ಪ ರವೆ ಥರ ಇದ್ದೇ ಇರುತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಸೇರಿಸಿ ತಗೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ನಾನಿಲ್ಲಿ ಒಂದು ಅರ್ಧ ಚಮಚ 1/4 ಚಮಚ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಈ ಸಕ್ಕರೆ ಹಾಕೋದ್ರಿಂದ ಪರೋಟ ಮೇಲ್ಭಾಗ ಒಂದು ಸ್ವಲ್ಪ ಅಲ್ಲಲ್ಲಿ ಲೈಟಾಗಿ ಬಣ್ಣದ ಕಲರು ಚೆನ್ನಾಗಿ ಬರುತ್ತೆ. ಹಾಗೆಯೇ ಇವಾಗ 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆ ಹಾಕೋದ್ರಿಂದ ಮಾಡುವಂಥ ಪರೋಟ ಒಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಬೇಕು ಅಂದರೆ ಇಲ್ಲಿ ಫ್ಲೇವರ್ಗೋಸ್ಕರ ಸ್ವಲ್ಪ ಅಜ್ವೇನವನ್ನು ಚೆನ್ನಾಗಿ ಕೈನಲ್ಲಿ ಉಜ್ಜಿ ಸೇರಿಸಿದ್ರೆ ಪರೋಟ ಟೇಸ್ಟು ಇನ್ನೂ ಸಖತ್ತಾಗಿ ಬರುತ್ತೆ. ಎಣ್ಣೆ ಎಲ್ಲ ಈ ರವೆನಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪನೇ ಬಿಸಿ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಥರದ ಬೈಂಡಿಂಗೋಸ್ಕರ ಮೈದಾ ಹಿಟ್ಟಾಗಲಿ ಗೋಧಿ ಹಿಟ್ಟನ್ನಾಗಲಿ ಬಳಸ್ತಾ ಇಲ್ಲ. ಈ ಥರ ಸ್ವಲ್ಪ ನಾವು ಬಿಸಿನೀರನ್ನು ಸೇರಿಸ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ರವೆಗೆ ಒಂದು ರೀತಿಯಾದಂಥ ಬೈಂಡಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಆದಷ್ಟು ಸ್ವಲ್ಪ ಜೋರಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಸಾಫ್ಟಾಗಿ, ತೀರಾ ಗಟ್ಟಿಯಾಗುವಲ್ಲ. ನೋಡ್ತಾ ಇದ್ರಲ್ಲ ಹಿಟ್ಟನ್ನು ಇವಾಗ ನಾನಿಲ್ಲಿ ನಾದ್ಕೊಂಡಿದ್ದಾಗಿದೆ, ಕಾಣಿಸ್ತಾ ಇದೆ. ಇದು ಸ್ವಲ್ಪ ರವೆ ಥರ ಹಿಟ್ಟಿವಾಗ ನಾನಿಲ್ಲಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಮೇಲೆ ತಣ್ಣೀರನ್ನು ಅಪ್ಲೈ ಮಾಡಿ ಒಂದು ಮುಚ್ಚಳದಿಂದ ಮುಚ್ಚಿ 20 ನಿಮಿಷಗಳ ಕಾಲ ಇದನ್ನು ನೆನೆಸಿ ತಗೊಳ್ತಾ ಇದ್ದೀನಿ. 20 ನಿಮಿಷ ನೆಂದರೆ ರವೆ ಕೂಡ ಚೆನ್ನಾಗಿ ನೆಂದು ಅರಳುತ್ತೆ ಮತ್ತು ಸ್ವಲ್ಪ ಗಟ್ಟಿ ಅದಕ್ಕೆ ಇದು ರೆಡಿ ಆಗುತ್ತೆ. ರವೆ ನೀರನ್ನು ಹೀರ್ಕೊಂಡು ಸ್ವಲ್ಪ ಲೈಟಾಗಿ ಗಟ್ಟಿ ಅದಕ್ಕಾದರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಇದನ್ನು ಒಂದು ಸತಿ ನಾದ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗುತ್ತೆ. ಮಾಮೂಲಾಗಿ ಚಪಾತಿಗೆ ಯಾವ ಥರ ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅದೇ ಥರ ಹಿಟ್ಟು ರೆಡಿ ಆದರೆ ಸಾಕು. ಇವಾಗ ನಾದಿರುವಂಥ ಹಿಟ್ಟಿನಿಂದ ಒಂದೊಂದೇ ಉಳ್ಳೆನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ರೆಡಿ ಮಾಡಿದಂಥ ಉಳ್ಳೆನ ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದಿ ಒಂದಷ್ಟು ಅಗಲಕ್ಕೆ ಮೀಡಿಯಮ್ ಆಗಿ ಇಲ್ಲಿ ಲಟ್ಟಿಸಿ ತಗೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಬಳಸಿ ಪರೋಟನ ಮಾಡಿ ತಿಂದಿರ್ತೀರ. ಈ ಥರ ನಾವು ಸ್ವಲ್ಪ ರವೆ ಹಾಗೆಯೇ ಅವಲಕ್ಕಿನ ಬಳಸಿ ಕೂಡ ಪರೋಟನ ಮಾಡ್ಕೊತೀನಿ. ಸ್ವಲ್ಪ ವಿಭಿನ್ನ ರುಚಿಯಲ್ಲಿ ಆದರೂ ಕೂಡ ಯಾವುದೇ ರೀತಿಯ ಅಂಗಡಿ ಪರೋಟ ರುಚಿಗಿಂತನೂ ಕೂಡ ಕಡಿಮೆ ಇರೋದಿಲ್ಲ. ಇಲ್ಲಿ ನೋಡಿ ಒಂದಷ್ಟು ಅಗಲಕ್ಕೆ ನಾನು ಮೀಡಿಯಮ್ ಆಗಿ ಲಟ್ಟಿಸಿದ್ದೀನಿ. ಈ ಲಟ್ಟಿಸಿರುವಂತಹ ಚಪಾತಿಗೆ ಸ್ವಲ್ಪ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡಿ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಕೂಡ ಉದುರಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಪರೋಟ ಒಂದು ಸ್ವಲ್ಪ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ಥರ ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. ಈ ಕಡೆಯಿಂದ ಅರ್ಧ ಭಾಗದ ಹಾಗೆ, ಈ ಕಡೆಯಿಂದ ಅರ್ಧ ಭಾಗದ ಹಾಗೆ. ಮತ್ತೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಉದುರಿಸಿ ಮತ್ತೆ ಇದನ್ನು ಫೋಲ್ಡಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಫೋಲ್ಡಿಂಗನ್ನು ಮಾಡ್ತೀವೋ ಅಲ್ಲಲ್ಲಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಒಣ ಗೋಧಿ ಹಿಟ್ಟನ್ನು ಉದುರಿಸ್ತಾ ಉಳ್ಳೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ನಾನಿಲ್ಲಿ ಈ ಥರ ಉಳ್ಳೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನಿವಾಗ ಸ್ವಲ್ಪ ಹಗುರಕ್ಕೆ ನಿಧಾನವಾಗಿ ತೀಡ್ಕೊಳ್ತಾ ಹೋಗಬೇಕಾಗುತ್ತೆ. ತೀರಾ ಭಾರವಾಗಿ ಅಲ್ಲದೆ ಸ್ವಲ್ಪ ನಿಧಾನಕ್ಕೆ ಹಗುರವಾಗಿ ತೀಡ್ಕೊಂಡ್ರೆ ಸಾಕು. ಒಣ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಅದ್ದುತ್ತಾ ತೀರಾ ತೆಳುವಾಗಿ ಅಲ್ಲದೆ ತೀರಾ ದಪ್ಪದಾಗೂ ಅಲ್ಲದೆ ಮೀಡಿಯಮ್ ಆಗಿ ಇದನ್ನು ಲಟ್ಟಿಸಿ ತಗೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಮತ್ತು ಗೋಧಿ ಹಿಟ್ಟನ್ನು ನೀವು ಒಂದು ಬಟ್ಲಿಗೆ ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಪೇಸ್ಟ್ ರೀತಿಯಲ್ಲಿ ರೆಡಿ ಮಾಡಿಕೊಂಡು ಹೇಗೆ ನಾವು ಫೋಲ್ಡಿಂಗನ್ನು ಮಾಡ್ತೀವೋ ಅಲ್ಲಿ ನೀವು ಆ ಪೇಸ್ಟನ್ನು ಅಪ್ಲೈ ಮಾಡಿ ಕೂಡ ನಂತರ ಫೋಲ್ಡಿಂಗನ್ನು ಮಾಡಿ ತಗೊಳ್ಬೋದು. ಈ ಥರ ಫೋಲ್ಡಿಂಗ್ ಬೇಡ ಅಂದರೆ ಹಾಗೆಯೇ ಸಿಂಪಲ್ಲಾಗಿ ನೀವು ಲಟ್ಟಿಸಿ ನಂತರ ಬೇಯಿಸಿ ತಗೊಳ್ಬೋದು. ಈ ಥರ ಸ್ವಲ್ಪ ಫೋಲ್ಡಿಂಗ್ ಮಾಡಿದರೆ ಲೇಯರ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಒಂದಷ್ಟು ಅಗಲಕ್ಕೆ ಇದನ್ನು ಲಟ್ಟಿಸಿದ್ದೀನಿ.
ತೀರಾ ತೆಳುವಾಗಿಯೂ ಅಲ್ಲ, ತೀರಾ ದಪ್ಪದಾಗೂ ಅಲ್ಲ. ಈ ಕಡೆ ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ. ಚೆನ್ನಾಗಿ ಕಾದಿರುವಂಥ ಹೆಂಚು ಮೇಲೆ ಈ ಪರೋಟಾನ ಸೇರಿಸಿ ಹಾಗೆಯೇ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ, ಹೀಗೆ ಇನ್ನೊಂದು ಬದಿಗೂ ತಿರುವಾಗಿ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಎರಡು ಬದಿಗೂ ಚೆನ್ನಾಗಿ ಬೇಯಿಸಿ ತಗೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಉಬ್ಬು ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಪದ್ರ ಅನ್ನೋದು ಎಲ್ಲಾದರೂ ಒಂದು ಕಡೆ ಬಿಟ್ಕೊಂಡ್ರೆ ಉಬ್ಬೋದು ನಿಂತು ಹೋಗುತ್ತೆ. ಒಂದು ಸೌಟು ಅಥವಾ ಒಂದು ಸ್ಪೂನಿಂದ ನೀವು ಪ್ರೆಸ್ ಮಾಡಿದ್ರೆ ಸಾಕು, ಈ ಥರ ಉಬ್ಬಿ ಬರುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಫ್ಲಫಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಅಲ್ಲಲ್ಲಿ ಸ್ವಲ್ಪ ಲೈಟಾಗಿ ಈ ಥರ ಹೊಂಬಣ್ಣದ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಸೂಪರ್ ಆಗಿರುವಂತಹ ರವೆ ಅವಲಕ್ಕಿ ಪರೋಟ ರೆಡಿಯಾಗಿದೆ. ಇದನ್ನು ಈ ಥರ ತವಾನಲ್ಲೂ ಕೂಡ ಚಪಾತಿ ಥರ ಬೇಯಿಸಿ ತಗೊಳ್ಬೋದು, ಇಲ್ಲ ಅಂದರೆ ಡೀಪ್ ಫ್ರೈ ಕೂಡ ಮಾಡಿ ತಗೊಳ್ಬೋದು. ಈ ಡೀಪ್ ಫ್ರೈ ಮಾಡಬೇಕಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಈ ಥರ ನಾವು ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದಾದಮೇಲೆ ಅಂಚು ಏನಿರುತ್ತಲ್ವ ಅದನ್ನು ಕಂಪ್ಲೀಟಾಗಿ ಈ ಥರ ನಾವು ಕೈನಿಂದ ಪ್ರೆಸ್ ಮಾಡಿ ಅದನ್ನು ಜಾಯಿಂಟ್ ಮಾಡಿ ತಗೊಳ್ಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವಾಗ ಅದು ಪೂರಿ ಥರ ಉಬ್ಬಿ ಬರುತ್ತೆ ನೋಡಿ. ಉಬ್ಬುವಾಗ ಪದ್ರ ಏನಾದರೂ ಸಡನ್ನಾಗಿ ಬಿಟ್ಬಿಟ್ರೆ ಎಣ್ಣೆ ಅನ್ನೋದು ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಈ ಥರ ಸುತ್ತಲೂ ಕೂಡ ಸ್ವಲ್ಪ ಕೈನಿಂದ ಪ್ರೆಸ್ ಮಾಡಿ ಉಳ್ಳೆನ ರೆಡಿ ಮಾಡಿಕೊಂಡು ಮೀಡಿಯಮ್ ಆಗಿ ಇದನ್ನು ಲಟ್ಟಿಸಿ ಚೆನ್ನಾಗಿ ಕಾದಿರುವಂಥ ಎಣ್ಣೆಗೆ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಎರಡೂ ಬದಿಗೂ ಫ್ರೈ ಮಾಡ್ತಾ ಪೂರಿ ಥರ ಇದು ಉಬ್ಬಿ ಬರುತ್ತೆ. ಹೀಗೆ ಇದನ್ನು ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿದರೆ ಸಾಕು. ಸೂಪರ್ ಆಗಿರುವಂತಹ ಪರೋಟ ಪೂರಿ ಅಂತಲೂ ಕೂಡ ಹೇಳ್ಬೋದು. ಮನೆಯಲ್ಲಿ ಕೆಲವೊಬ್ಬರಿಗೆ ಪರೋಟ ತಿನ್ನೋ ಮನಸ್ಸಾದರೆ ಇನ್ನು ಕೆಲವೊಬ್ಬರಿಗೆ ಪೂರಿ ತಿನ್ನಬೇಕು ಅಂತ ಅನಿಸಿದಾಗ ಎರಡು ವಿಧಾನದಲ್ಲೂ ಕೂಡ ಇಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಅಂತ. ಈ ಥರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾದ್ರೆ ಫೋಲ್ಡಿಂಗ್ ಮಾಡಬೇಕು ಅಂತೇನಿಲ್ಲ, ಸಿಂಪಲ್ ಆಗಿ ನೀವು ಪೂರಿ ಥರ ಲಟ್ಟಿಸಿ ಕೂಡ ಡೀಪ್ ಫ್ರೈ ಮಾಡಿ ತಗೊಳ್ಬಹುದು. ಇಲ್ಲಿ ನಾನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿದ್ದೀನಿ. ಡೀಪ್ ಫ್ರೈ ಮಾಡಿದಂಥ ಪರೋಟ ಎಷ್ಟೊತ್ತಿಟ್ಟರೂ ಕೂಡ ಉಬ್ಬಿದ್ದು ಕಡಿಮೆ ಆಗೋದೇ ಇಲ್ಲ, ಹಾಗೆಯೇ ಫ್ಲಫಿಯಾಗಿ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆನ ಸ್ವಲ್ಪ ಗರಿಗರಿಯಾಗಿ ಮತ್ತು ಒಳಗಡೆಯಿಂದ ತುಂಬಾ ಪದ್ರಾಗಿ ಮೃದುವಾದಂತಹ ಪರೋಟ ರೆಡಿಯಾಗಿದೆ. ಈ ಥರ ಆಯಿಲಿ ಇಷ್ಟಪಡದೇ ಇರೋರಾದರೆ ಸಿಂಪಲ್ಲಾಗಿಯೂ ಕೂಡ ತವಾನಲ್ಲೂ ಕೂಡ ಸ್ವಲ್ಪ ಎಣ್ಣೆನ ಬಳಸಿ ಚಪಾತಿ ಥರ ನೀವು ಫ್ರೈ ಮಾಡಿ ತಗೊಳ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ರವೆನ ಮತ್ತು ಸ್ವಲ್ಪ ಅವಲಕ್ಕಿನ ಬಳಸಿರೋದ್ರಿಂದ ಪರೋಟ ಮೇಲ್ಭಾಗ ಸ್ವಲ್ಪ ಅಲ್ಲಲ್ಲಿ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಪದ್ರ ಅನ್ನೋದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಪರೋಟಗೆ ನೀವು ಸಖತ್ ಕಾಂಬಿನೇಷನ್ ಆಗಿ ಆಲೂ ಬಟಾಣಿ ಕುರ್ಮಾ, ಪನ್ನೀರ್ ಕುರ್ಮಾ ಇಲ್ಲ ನಿಮ್ಮ ಇಷ್ಟದ ಕರ್ರಿ ಜೊತೆಗೆ ಇದನ್ನು ನೀವು ಸವಿಬೋದು. ಸಖತ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗಾದರೆ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಬಳಸದೆ ರವೆ ಹಾಗೆ ಸ್ವಲ್ಪ ಅವಲಕ್ಕಿನ ಬಳಸಿ ಮಾಡಿರುವಂತಹ ಇವತ್ತಿನ ಈ ಪರೋಟ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.